ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಅನ್ವೇಷಿಸಿ ಕೊಪ್ಪಳ ಎಂಬ ಟೂರಿಸಮ್ನ ಕಾರ್ಯಕ್ರಮದಲ್ಲಿ ಮೊನ್ನೆ ನಾವು ಮಾತಾಡ್ತಾ ಹೇಳಿದ್ವಿ. ಕೊಪ್ಪಳದಲ್ಲಿ ಅನೇಕ ಪ್ರವಾಸಿ ಸ್ಥಾನಗಳಿದಾವ. ಅಲ್ಲಿ ವಿಶೇಷವಾಗಿ ಅಂಜನಾದ್ರಿ, ಗವಿಮಠ, ಹುಲಿಗೆಮ್ಮ ದೇವಸ್ಥಾನ, ಇಟಗಿ, ಚಿಕ್ಕಪೆಣಕಲ್ಲು ಭಾಳಷ್ಟು ಪ್ರವಾಸಿ ಸ್ಥಾನಗಳಿದಾವ. ನಾವು ವಿಶ್ವಾದ್ಯಂತ ಇವತ್ತು ಆಂಜನೇಯನ ಭಕ್ತರಿದ್ದಾರೆ. ಭಾಳಷ್ಟು ಭಕ್ತರಿಗೆ ಆಂಜನೇಯನ ಜನ್ಮಸ್ಥಳ ಅನ್ನೋದು ಇನ್ನೂ ಪರಿಚಯ ಆಗಿಲ್ಲ. ಇದರ ಪರಿಚಯವನ್ನು ಹೆಚ್ಚು ರೀತಿ ಮಾಡಿರಿ ಅನ್ನೋ ಉದ್ದೇಶ ಮತ್ತು ಕಳಕಳಿಯಿಂದ ನಾವು ಒಂದು ಮಾತನ್ನು ಹೇಳಿದ್ವಿ. ನೀವು ಪ್ರವಾಸಿ ಸ್ಥಾನಗಳ ಬಗ್ಗೆ ಪ್ರವಾಸಿ ಸ್ಥಾನಗಳ ಬಗ್ಗೆ ಒಳ್ಳೆಯ ಪ್ರಚಾರವನ್ನು ಮಾಧ್ಯಮಗಳು ಕೊಡಿ ಅನ್ನೋ ಮನವಿಯನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಕೆಟ್ಟ ಘಟನೆಗಳ ಬಗ್ಗೆ ಭಾಳಷ್ಟು ಒತ್ತು ಕೊಡಬೇಡ್ರಿ. ಘಟನೆಗಳು ನಡಿಬಾರ್ದು. ಅದು ಎಲ್ಲರ ಜವಾಬ್ದಾರಿ. ಇವತ್ತು ಜನಪ್ರತಿನಿಧಿಗಳು, ಸಾರ್ವಜನಿಕರು, ಅಧಿಕಾರಿಗಳು ಎಲ್ಲ ಜವಾಬ್ದಾರಿ. ಆ ಘಟನೆಗಳು ಸಂಭವಿಸಬಾರ್ದು. ಕೆಟ್ಟ ಘಟನೆಗಳಿಗೆ ಹೆಚ್ಚು ಪ್ರಚಾರವನ್ನು ಕೊಡಬೇಡ್ರಿ. ಆಂಜನೇಯನ ಜನ್ಮಸ್ಥಳದ ಬಗ್ಗೆ ಪ್ರಚಾರ ಕೊಡ್ರಿ. ಅದರಿಂದ ಆಂಜನೇಯನ ಭಕ್ತರು ಬರೋರ ಸಂಖ್ಯೆ ಜಾಸ್ತಿ ಆಗುತ್ತೆ, ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶ ಕಳಕಳಿಯಿಂದ ಹೇಳಿದ್ದೆ. ಆದರೆ ಕೆಲವಿಷ್ಟು ಮಾಧ್ಯಮದಲ್ಲಿ ಅದನ್ನು ತಪ್ಪಾಗಿ ಬಿಂಬಿಸಿದ್ದಾರೆ. ಅದು ಅಷ್ಟೊಂದು ಸರಿಯಲ್ಲ. ನಾವು ಹೇಳಿದ್ದು ಆಂಜನೇಯನ ಭಕ್ತರು ಬರಬೇಕು, ಟೂರಿಸ್ಟ್ಗಳು ಬರಬೇಕು, ಪ್ರವಾಸಿಗರು ಬರಬೇಕು. ಅವ್ರಿಗೆಲ್ಲ ಇಲ್ಲೆಲ್ಲ ಸೌಕರ್ಯಗಳಿದ್ದಾವೆ, ಪ್ರವಾಸಿ ಸ್ಥಾನಗಳಿದ್ದಾವೆ, ಸುರಕ್ಷತೆ ಇದೆ, ಎಲ್ಲವನ್ನು ಕೂಡ ಆತಿಥ್ಯವನ್ನು ಮಾಡ್ತೀವಿ ಅನ್ನೋದನ್ನು ನಾವು ಕಳಕಳೆಯಿಂದ ಹೇಳಿದ್ದೀವಿ. ಇದನ್ನು ಯಾವುದೇ ಮಾಧ್ಯಮಗಳು ಕೂಡ ತಪ್ಪಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಬಾರ್ದು ಅಂತ ನಾನು ಮನವಿಯನ್ನು ಮಾಡ್ತೀನಿ. ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಅನ್ವೇಷಿಸಿ ಕೊಪ್ಪಳ ಎಂಬ ಟೂರಿಸಮ್ನ ಕಾರ್ಯಕ್ರಮದಲ್ಲಿ ಮೊನ್ನೆ ನಾವು ಮಾತಾಡ್ತಾ ಹೇಳಿದ್ವಿ. ಕೊಪ್ಪಳದಲ್ಲಿ ಅನೇಕ ಪ್ರವಾಸಿ ಸ್ಥಾನಗಳಿದಾವ. ಅಲ್ಲಿ ವಿಶೇಷವಾಗಿ ಅಂಜನಾದ್ರಿ, ಗವಿಮಠ, ಹುಲಿಗೆಮ್ಮ ದೇವಸ್ಥಾನ, ಇಟಗಿ, ಚಿಕ್ಕಪೆಣಕಲ್ಲು ಭಾಳಷ್ಟು ಪ್ರವಾಸಿ ಸ್ಥಾನಗಳಿದಾವ. ನಾವು ವಿಶ್ವಾದ್ಯಂತ ಇವತ್ತು ಆಂಜನೇಯನ ಭಕ್ತರಿದ್ದಾರೆ. ಭಾಳಷ್ಟು ಭಕ್ತರಿಗೆ ಆಂಜನೇಯನ ಜನ್ಮಸ್ಥಳ ಅನ್ನೋದು ಇನ್ನೂ ಪರಿಚಯ ಆಗಿಲ್ಲ. ಇದರ ಪರಿಚಯವನ್ನು ಹೆಚ್ಚು ರೀತಿ ಮಾಡಿರಿ ಅನ್ನೋ ಉದ್ದೇಶ ಮತ್ತು ಕಳಕಳಿಯಿಂದ ನಾವು ಒಂದು ಮಾತನ್ನು ಹೇಳಿದ್ವಿ. ನೀವು ಪ್ರವಾಸಿ ಸ್ಥಾನಗಳ ಬಗ್ಗೆ ಒಳ್ಳೆಯ ಪ್ರಚಾರವನ್ನು ಮಾಧ್ಯಮಗಳು ಕೊಡಿ ಅನ್ನೋ ಮನವಿಯನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಕೆಟ್ಟ ಘಟನೆಗಳ ಬಗ್ಗೆ ಭಾಳಷ್ಟು ಒತ್ತು ಕೊಡಬೇಡ್ರಿ. ಘಟನೆಗಳು ನಡಿಬಾರ್ದು. ಅದು ಎಲ್ಲರ ಜವಾಬ್ದಾರಿ. ಇವತ್ತು ಜನಪ್ರತಿನಿಧಿಗಳು, ಸಾರ್ವಜನಿಕರು, ಅಧಿಕಾರಿಗಳು ಎಲ್ಲ ಜವಾಬ್ದಾರಿ. ಆ ಘಟನೆಗಳು ಸಂಭವಿಸಬಾರ್ದು. ಕೆಟ್ಟ ಘಟನೆಗಳಿಗೆ ಹೆಚ್ಚು ಪ್ರಚಾರವನ್ನು ಕೊಡಬೇಡ್ರಿ. ಆಂಜನೇಯನ ಜನ್ಮಸ್ಥಳದ ಬಗ್ಗೆ ಪ್ರಚಾರ ಕೊಡ್ರಿ. ಅದರಿಂದ ಆಂಜನೇಯನ ಭಕ್ತರು ಬರೋರ ಸಂಖ್ಯೆ ಜಾಸ್ತಿ ಆಗುತ್ತೆ, ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶ ಕಳಕಳಿಯಿಂದ ಹೇಳಿದ್ದೆ. ಆದರೆ ಕೆಲವಿಷ್ಟು ಮಾಧ್ಯಮದಲ್ಲಿ ಅದನ್ನು ತಪ್ಪಾಗಿ ಬಿಂಬಿಸಿದ್ದಾರೆ. ಅದು ಅಷ್ಟೊಂದು ಸರಿಯಲ್ಲ. ನಾವು ಹೇಳಿದ್ದು ಆಂಜನೇಯನ ಭಕ್ತರು ಬರಬೇಕು, ಟೂರಿಸ್ಟ್ಗಳು ಬರಬೇಕು, ಪ್ರವಾಸಿಗರು ಬರಬೇಕು. ಅವ್ರಿಗೆಲ್ಲ ಇಲ್ಲೆಲ್ಲ ಸೌಕರ್ಯಗಳಿದ್ದಾವೆ, ಪ್ರವಾಸಿ ಸ್ಥಾನಗಳಿದ್ದಾವೆ, ಸುರಕ್ಷತೆ ಇದೆ, ಎಲ್ಲವನ್ನು ಕೂಡ ಆತಿಥ್ಯವನ್ನು ಮಾಡ್ತೀವಿ ಅನ್ನೋದನ್ನು ನಾವು ಕಳಕಳೆಯಿಂದ ಹೇಳಿದ್ದೀವಿ. ಇದನ್ನು ಯಾವುದೇ ಮಾಧ್ಯಮಗಳು ಕೂಡ ತಪ್ಪಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಬಾರ್ದು ಅಂತ ನಾನು ಮನವಿಯನ್ನು ಮಾಡ್ತೀನಿ. ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಅನ್ವೇಷಿಸಿ ಕೊಪ್ಪಳ ಎಂಬ ಟೂರಿಸಮ್ನ ಕಾರ್ಯಕ್ರಮದಲ್ಲಿ ಮೊನ್ನೆ ನಾವು ಮಾತಾಡ್ತಾ ಹೇಳಿದ್ವಿ. ಕೊಪ್ಪಳದಲ್ಲಿ ಅನೇಕ ಪ್ರವಾಸಿ ಸ್ಥಾನಗಳಿದಾವ. ಅಲ್ಲಿ ವಿಶೇಷವಾಗಿ ಅಂಜನಾದ್ರಿ, ಗವಿಮಠ, ಹುಲಿಗೆಮ್ಮ ದೇವಸ್ಥಾನ, ಇಟಗಿ, ಚಿಕ್ಕಪೆಣಕಲ್ಲು ಭಾಳಷ್ಟು ಪ್ರವಾಸಿ ಸ್ಥಾನಗಳಿದಾವ. ನಾವು ವಿಶ್ವಾದ್ಯಂತ ಇವತ್ತು ಆಂಜನೇಯನ ಭಕ್ತರಿದ್ದಾರೆ. ಭಾಳಷ್ಟು ಭಕ್ತರಿಗೆ ಆಂಜನೇಯನ ಜನ್ಮಸ್ಥಳ ಅನ್ನೋದು ಇನ್ನೂ ಪರಿಚಯ ಆಗಿಲ್ಲ. ಇದರ ಪರಿಚಯವನ್ನು ಹೆಚ್ಚು ರೀತಿ ಮಾಡಿರಿ ಅನ್ನೋ ಉದ್ದೇಶ ಮತ್ತು ಕಳಕಳಿಯಿಂದ ನಾವು ಒಂದು ಮಾತನ್ನು ಹೇಳಿದ್ವಿ. ನೀವು ಪ್ರವಾಸಿ ಸ್ಥಾನಗಳ ಬಗ್ಗೆ
ಪ್ರವಾಸಿ ಸ್ಥಾನಗಳ ಬಗ್ಗೆ ಒಳ್ಳೆಯ ಪ್ರಚಾರವನ್ನು ಮಾಧ್ಯಮಗಳು ಕೊಡಿ ಅನ್ನೋ ಮನವಿಯನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಕೆಟ್ಟ ಘಟನೆಗಳ ಬಗ್ಗೆ ಭಾಳಷ್ಟು ಒತ್ತು ಕೊಡಬೇಡ್ರಿ, ಘಟನೆಗಳು ನಡಿಬಾರ್ದು, ಅದು ಎಲ್ಲರ ಜವಾಬ್ದಾರಿ. ಇವತ್ತು ಜನಪ್ರತಿನಿಧಿಗಳು, ಸಾರ್ವಜನಿಕರು, ಅಧಿಕಾರಿಗಳು ಎಲ್ಲ ಜವಾಬ್ದಾರಿ. ಆ ಘಟನೆಗಳು ಸಂಭವಿಸಬಾರ್ದು. ಕೆಟ್ಟ ಘಟನೆಗಳಿಗೆ ಹೆಚ್ಚು ಪ್ರಚಾರವನ್ನು ಕೊಡಬೇಡ್ರಿ. ಆಂಜನೇಯನ ಜನ್ಮಸ್ಥಳದ ಬಗ್ಗೆ ಪ್ರಚಾರ ಕೊಡ್ರಿ. ಅದರಿಂದ ಆಂಜನೇಯನ ಭಕ್ತರು ಬರೋರ ಸಂಖ್ಯೆ ಜಾಸ್ತಿ ಆಗುತ್ತೆ, ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶ ಕಳಕಳಿಯಿಂದ ಹೇಳಿದ್ದೆ. ಆದರೆ ಕೆಲವಿಷ್ಟು ಮಾಧ್ಯಮದಲ್ಲಿ ಅದನ್ನು ತಪ್ಪಾಗಿ ಅದನ್ನು ಬಿಂಬಿಸಿದ್ದಾರೆ. ಅದು ಅಷ್ಟೊಂದು ಸರಿಯಲ್ಲ. ನಾವು ಹೇಳಿದ್ದು ಆಂಜನೇಯನ ಭಕ್ತರು ಬರಬೇಕು, ಟೂರಿಸ್ಟ್ಗಳು ಬರಬೇಕು, ಪ್ರವಾಸಿಗರು ಬರಬೇಕು. ಅವ್ರಿಗೆಲ್ಲ ಇಲ್ಲೆಲ್ಲ ಸೌಕರ್ಯಗಳಿದ್ದಾವೆ, ಪ್ರವಾಸಿ ಸ್ಥಾನಗಳಿದ್ದಾವೆ, ಸುರಕ್ಷತೆ ಇದೆ, ಎಲ್ಲವನ್ನು ಕೂಡ ಆತಿಥ್ಯವನ್ನು ಮಾಡ್ತೀವಿ ಅನ್ನೋದನ್ನು ನಾವು ಕಳಕಳೆಯಿಂದ ಹೇಳಿದ್ದೀವಿ. ಇದನ್ನು ಯಾವುದೇ ಮಾಧ್ಯಮಗಳು ಕೂಡ ತಪ್ಪಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಬಾರ್ದು ಅಂತ ನಾನು ಮನವಿಯನ್ನು ಮಾಡ್ತೀನಿ. ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಅನ್ವೇಷಿಸಿ ಕೊಪ್ಪಳ ಎಂಬ ಟೂರಿಸಮ್ನ ಕಾರ್ಯಕ್ರಮದಲ್ಲಿ ಮೊನ್ನೆ ನಾವು ಮಾತಾಡ್ತಾ ಹೇಳಿದ್ವಿ, ಕೊಪ್ಪಳದಲ್ಲಿ ಅನೇಕ ಪ್ರವಾಸಿ ಸ್ಥಾನಗಳಿದಾವ. ಅಲ್ಲಿ ವಿಶೇಷವಾಗಿ ಅಂಜನಾದ್ರಿ, ಗವಿಮಠ, ಹುಲಿಗೆಮ್ಮ ದೇವಸ್ಥಾನ, ಇಟಗಿ, ಚಿಕ್ಕಪೆಣಕಲ್ಲು ಭಾಳಷ್ಟು ಪ್ರವಾಸಿ ಸ್ಥಾನಗಳಿದಾವ. ನಾವು ವಿಶ್ವಾದ್ಯಂತ ಇವತ್ತು ಆಂಜನೇಯನ ಭಕ್ತರಿದ್ದಾರೆ. ಭಾಳಷ್ಟು ಭಕ್ತರಿಗೆ ಆಂಜನೇಯನ ಜನ್ಮಸ್ಥಳ ಅನ್ನೋದು ಇನ್ನೂ ಪರಿಚಯ ಆಗಿಲ್ಲ. ಇದರ ಪರಿಚಯವನ್ನು ಹೆಚ್ಚು ರೀತಿ ಮಾಡಿರಿ ಅನ್ನೋ ಉದ್ದೇಶ ಮತ್ತು ಕಳಕಳಿಯಿಂದ ನಾವು ಒಂದು ಮಾತನ್ನು ಹೇಳಿದ್ವಿ. ನೀವು ಪ್ರವಾಸಿ ಸ್ಥಾನಗಳ ಬಗ್ಗೆ ಒಳ್ಳೆಯ ಪ್ರಚಾರವನ್ನು ಮಾಧ್ಯಮಗಳು ಕೊಡಿ ಅನ್ನೋ ಮನವಿಯನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಕೆಟ್ಟ ಘಟನೆಗಳ ಬಗ್ಗೆ ಭಾಳಷ್ಟು ಒತ್ತು ಕೊಡಬೇಡ್ರಿ, ಘಟನೆಗಳು ನಡಿಬಾರ್ದು, ಅದು ಎಲ್ಲರ ಜವಾಬ್ದಾರಿ. ಇವತ್ತು ಜನಪ್ರತಿನಿಧಿಗಳು, ಸಾರ್ವಜನಿಕರು, ಅಧಿಕಾರಿಗಳು ಎಲ್ಲ ಜವಾಬ್ದಾರಿ. ಆ ಘಟನೆಗಳು ಸಂಭವಿಸಬಾರ್ದು. ಕೆಟ್ಟ ಘಟನೆಗಳಿಗೆ ಹೆಚ್ಚು ಪ್ರಚಾರವನ್ನು ಕೊಡಬೇಡ್ರಿ. ಆಂಜನೇಯನ ಜನ್ಮಸ್ಥಳದ ಬಗ್ಗೆ ಪ್ರಚಾರ ಕೊಡ್ರಿ. ಅದರಿಂದ ಆಂಜನೇಯನ ಭಕ್ತರು ಬರೋರ ಸಂಖ್ಯೆ ಜಾಸ್ತಿ ಆಗುತ್ತೆ, ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶ ಕಳಕಳಿಯಿಂದ ಹೇಳಿದ್ದೆ. ಆದರೆ ಕೆಲವಿಷ್ಟು ಮಾಧ್ಯಮದಲ್ಲಿ ಅದನ್ನು ತಪ್ಪಾಗಿ ಅದನ್ನು ಬಿಂಬಿಸಿದ್ದಾರೆ. ಅದು ಅಷ್ಟೊಂದು ಸರಿಯಲ್ಲ. ನಾವು ಹೇಳಿದ್ದು ಆಂಜನೇಯನ ಭಕ್ತರು ಬರಬೇಕು, ಟೂರಿಸ್ಟ್ಗಳು ಬರಬೇಕು, ಪ್ರವಾಸಿಗರು ಬರಬೇಕು. ಅವ್ರಿಗೆಲ್ಲ ಇಲ್ಲೆಲ್ಲ ಸೌಕರ್ಯಗಳಿದ್ದಾವೆ, ಪ್ರವಾಸಿ ಸ್ಥಾನಗಳಿದ್ದಾವೆ, ಸುರಕ್ಷತೆ ಇದೆ, ಎಲ್ಲವನ್ನು ಕೂಡ ಆತಿಥ್ಯವನ್ನು ಮಾಡ್ತೀವಿ ಅನ್ನೋದನ್ನು ನಾವು ಕಳಕಳೆಯಿಂದ ಹೇಳಿದ್ದೀವಿ. ಇದನ್ನು ಯಾವುದೇ ಮಾಧ್ಯಮಗಳು ಕೂಡ ತಪ್ಪಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಬಾರ್ದು ಅಂತ ನಾನು ಮನವಿಯನ್ನು ಮಾಡ್ತೀನಿ.